Hello everyone, this is Sahana, your social science tutor from Parikshe. ಇವತ್ತು ನಾವು ನಮ್ಮ ಎರಡನೇ ಚಾಪ್ಟರ್ ಆದಂತ ದಿ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ನ ಕಂಟಿನ್ಯೂ ಮಾಡ್ತೀವಿ. ಅಂಡ್ ಇವತ್ತು ನಾವು ಓದೋ ಅಂತ ಟಾಪಿಕ್ ಯಾವ್ದಪ್ಪ ಅಂತ ಅಂದ್ರೆ ಥರ್ಡ್ ಆಂಗ್ಲೋ ಮರಾಠಾ ವಾರ್. ಎಸ್, ಸೊ ಇದು ಆಗೋದು ಒಂದು ವರ್ಷ ಡ್ಯೂರೇಷನ್, 1817 ಇಂದ 1818. ಸೊ ಈ ಒಂದು ವರ್ಷದಲ್ಲಿ ಆಗುವಂಥದ್ದೇ ಥರ್ಡ್ ಆಂಗ್ಲೋ ಮರಾಠಾ ವಾರ್. ಸೊ ಫಸ್ಟ್ ಓದಿದ್ರಿ, ಸೆಕೆಂಡ್ ಓದಿದ್ರಿ, ಇವಾಗ ನಾವು ನಮ್ಮ ಕೊನೆ ಯುದ್ಧ, ಆಂಗ್ಲೋ ಮರಾಠಾ ವಾರ್ಸ್ ಅಲ್ಲಿ ಕೊನೆ ಯುದ್ಧ ಆದಂತ ಮೂರನೇ ಯುದ್ಧ ಏನು ಅಂತ ನೋಡೋಣ ಇವತ್ತು. ಸೊ ಇದ್ರ ಕೆಳಗಡೆ ಓದೋ ಅಂತ ಟಾಪಿಕ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ವಾರ್ ಫಾಟ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್. ಸೊ ಫಸ್ಟ್ ಬಂದ್ಬಿಟ್ಟು ವಾರ್ ಫಾಟ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್ ಅಂದ್ರೆ ಯಾರ ನಡುವೆ ಈ ಒಂದು ಯುದ್ಧ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ರೀಸನ್ಸ್ ಆಫ್ ದಿ ವಾರ್, ರೀಸನ್ಸ್ ಅಂತ ಅಂದ್ರೆ ಕಾರಣಗಳು. ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಕಮ್ಸ್ ಆಫ್ ದ ವಾರ್ ಅಂದ್ರೆ ಅದರ ಪರಿಣಾಮಗಳು ಏನೇನಿರುತ್ತೆ ಅಂತ ನೋಡೋಣ ಯುದ್ಧದ್ದು. ಈವೆಂಟ್ಸ್ ಅಂದ್ರೆ ಒಂದು ಯುದ್ಧ ಆಗ್ಬೇಕಾದ್ರೆ ಏನೇನ್ ನಡೆಯುತ್ತೆ ಅನ್ನೋದನ್ನ ನೋಡೋಣ. ರಿಸಲ್ಟ್ಸು, ಫಲಿತಾಂಶಗಳು ಹಾಗೂ ರೀಕಾಲ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಇದ್ರ ಜೊತೆಗೆ ನಾನು ನಿಮ್ಗೆ ಒಂದು 2 ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಅದನ್ನ ನೀವು ಲಾಸ್ಟಲ್ಲಿ ಆನ್ಸರ್ ಮಾಡ್ಬೇಕಾಗಿರುತ್ತೆ. ಸೊ ನಾನು ಹೇಳ್ಕೊಡ್ತಾ ಇರ್ಬೇಕಾದ್ರೆ ಆ ಡೇಟ್ಸು ಏನು ಅಂತ ಎಲ್ಲ ಹೇಳ್ಕೊಡ್ತೀನಿ. ಲಾಸ್ಟಲ್ಲಿ ಒಂದು ಕ್ವಿಸ್ ಥರ ಮಾಡೋಣ, ಅದೇನು ಅಂತ ಹೇಳಬೇಕು ನೀವು. ರೈಟ್? ಎಸ್, ಅರ್ಥ ಆಯ್ತಲ್ಲ? ಸೊ ಇವಾಗ ಒಂದು ವಾರ್ ಕಾನ್ಸೆಪ್ಟ್ ಬಂದಿದ ತಕ್ಷಣ ಮ್ಯಾಮ್ ಹೇಗೆ ಪಾಠ ಮಾಡ್ತಾರೆ ಅನ್ನೋದೊಂದು ಐಡಿಯಾ ನಿಮಗಿದೆ. ಒಂದು ವಾರ್ ಅಂತ ತಗೊಂಡಾಗ ಈ ಥರನೇ ನಾನು ಪ್ರತಿಯೊಂದೂ ನಿಮಗೆ ಹೇಳ್ಕೊಡ್ತಾ ಬಂದಿದ್ದೀನಿ. ಸೊ ಯಾರ ನಡುವೆ ಆಗಿದೆ, ಅದ್ರ ಕಾರಣಗಳೇನು, ಫಲಿತಾಂಶಗಳೇನು, ಇದನ್ನೆಲ್ಲ ನಾನು ಹೇಳ್ಕೊಡ್ತಾ ಬಂದಿದ್ದೀನಲ್ಲ. ಸೊ ಈ ಕ್ಲಾಸಲ್ಲಿ ಕೂಡ ಆ ಥರನೇ ಮಾಡೋಣ. ಓಕೆನಾ? ಫಸ್ಟ್ ವಾರ್ ಫಾಟ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್. ಏನು ವಾರ್ ಹೆಸರು? ಆಂಗ್ಲೋ ಮರಾಠಾ ವಾರ್. ಸೊ ಅಗೇನ್ ಇಟ್ ಇಸ್ ಆಬ್ವಿಯಸ್. ಸೊ ಯಾರ ನಡುವೆ ಆಗೋದು? ಬ್ರಿಟಿಷ್ ಹಾಗೂ ಮರಾಠರ ನಡುವೆ ಅಲ್ವಾ? ಸೊ ಬ್ರಿಟಿಷ್ and Marathas. ಆಯ್ತಾ? ಅಂಡ್ ನೆಕ್ಸ್ಟ್ ರೀಸನ್ಸ್ ಏನೇನು? ಒಂದು, ಮರಾಠಾ ಫ್ಯಾಮಿಲೀಸ್ ಟ್ರೈ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್ ಅಂಡ್ ಆನರ್. ಸೊ ಮರಾಠಾ ಫ್ಯಾಮಿಲಿ ಅಂದ ತಕ್ಷಣ ಎಷ್ಟು ದೊಡ್ಡದದು. ಅವ್ರು ಎಷ್ಟು ಭಾರತನ ಅವರ ಒಂದು ಅಧಿತ್ವದಲ್ಲಿ ಇಟ್ಕೊಂಡಿದ್ರು ಅಲ್ವಾ? ಅಂತ ಒಂದು ಮರಾಠಾ ಫ್ಯಾಮಿಲಿ ಇವಾಗ ಬ್ರಿಟಿಷ್ ಅವ್ರ ಕೆಳಗಡೆ ಹೋಗಿದೆ ಅಂದಿದ ತಕ್ಷಣ ಅವ್ರ ತನನ ಅವ್ರು ಬಿಟ್ಕೊಳಕ್ಕೆ ಅವ್ರು ಇಷ್ಟಪಡಲಿಲ್ಲ ಅಷ್ಟು ಈಸಿಯಾಗಿ. ಸೊ ಅವ್ರು ಏನು ಮಾಡಿದ್ರು, ತುಂಬ ಅಂದರೆ ತುಂಬ ಲೈಕ್ ಲಿಟ್ರಲಿ ತುಂಬಾ ಕಷ್ಟಪಟ್ಟರು. ಅವರ ಒಂದು ಫ್ರೀಡಮ್ ಏನಿದೆ, ಅವರ ಒಂದು ಸ್ವಾತಂತ್ರ್ಯ ಏನಿದೆ, ಅವರ ಒಂದು ಹೋದ ಏನಿತ್ತು, ಇದು ಎಲ್ಲ ಅವರು ಹಂಗೆ ಇಟ್ಕೊಂಡಿರ್ಬೇಕು. ಬ್ರಿಟಿಷ್ ಅವರ ಕೆಳಗಡೆ ಇದ್ರು ಇದು ಮಾತ್ರ ನಮಗಿರ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರೆ ಪಾಪ ಮರಾಠಾ ಕುಟುಂಬದವರು, ಫ್ಯಾಮಿಲೀಸು. ಆಯ್ತಾ? ಅದಾದ್ಮೇಲೆ ಪೇಶ್ವಾ ಬಾಜಿರಾವ್ ಟು ಟ್ರೈ ಟು ಫ್ರೀ ಹಿಮ್ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ಇಂಗ್ಲಿಷ್. ಸೊ ಅವರು ಇವಾಗ ಇಂಗ್ಲಿಷ್ ಕೆಳಗಡೆ ಇದ್ದಾರೆ, ಸಬ್ಸಿಡರಿ ಅಲಯನ್ಸ್ ಎಲ್ಲ ಸೈನ್ ಮಾಡಿಬಿಟ್ಟಿದ್ರೆ ಅವರ ಒಂದು ಕೆಳಗಡೆ ಇದ್ದಾರೆ. ಸೊ ಈ ಒಂದು ಗೊಂದಲದಿಂದ ನಾನು ತಪ್ಪಿಸ್ಕೋಬೇಕು, ಇವ್ರ ಕೆಳಗಡೆ ನಾನು ಇರಬಾರ್ದು ಅಂತ ಪೇಶ್ವಾ ಬಾಜಿರಾವ್ ಟು ಅವರು ಅನ್ಕೋತಾರೆ. ಆಯ್ತಾ? ಸೊ ಈ ಥರ ಅನ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಒಂದು ಯುದ್ಧನೇ ಆಗುತ್ತೆ. ಇವ್ರೇನು ಮಾಡ್ತಾರೆ, ಬರೀ ಇಷ್ಟು ಅನ್ಕೊಳ್ಳೋದಲ್ಲ, ಫೈನಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಹೋಗ್ಬಿಟ್ಟು ಬ್ರಿಟಿಷ್ ಅವ್ರ ರೆಸಿಡೆಂಟ್ ಅಂದ್ರೆ ಬ್ರಿಟಿಷ್ ಅವ್ರು ಉಳ್ಕೊಳ್ಳೋ ಜಾಗ ಏನಿದೆ ಅಲ್ಲಿ ಹೋಗ್ಬಿಟ್ಟು ಇವರು ಅಟ್ಯಾಕ್ ಮಾಡ್ತಾರೆ. ಯಾವಾಗ? 1817 ಓಕೆನಾ? ಸಾರಿ, ನೋಡಿ 1817 ಪೇಶ್ವಾ ಬಾಜಿರಾವ್ ಟು ಅವರು ಹೋಗ್ಬಿಟ್ಟು ಪೂನೆ ಅನ್ನೋದು ಬ್ರಿಟಿಷ್ ಅವ್ರ ರೆಸಿಡೆಂಟ್ ಆಗಿರುತ್ತೆ, ಅದು ಬ್ರಿಟಿಷ್ ಅವ್ರ ವಾಸ ಆಗುವಂತ ಒಂದು ಸ್ಥಳ ಅದು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಪೂನೆಯಲ್ಲಿ. ಆಯ್ತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈವೆಂಟ್ಸ್ ನೋಡೋಣ. ಈವೆಂಟ್ಸ್ ಅಂದ್ರೆ ಯುದ್ಧದಲ್ಲಿ ಏನೇನು ನಡೀತು ಅಂತ. ಇಲ್ಲಿ ಅಪ್ಪ ಸಾಹೇಬ್ ಆಫ್ ನಾಗ್ಪುರ್ ಹಾಗೂ ಮಲ್ಹಾರ್ ರಾವ್ ಆಫ್ ಹೋಲ್ಕರ್, ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇವರಿಬ್ರು ಬಂದ್ಬಿಟ್ಟು ಮರಾಠಾ ಫ್ಯಾಮಿಲಿ, ಮರಾಠಾ ಫೆಡರೇಷನ್ ಅವರು. ಸೊ ಇವರು ಏನು ಮಾಡ್ತಾರೆ, ಇಬ್ರು ಸೇರ್ಕೊಂಡು ರೊಚ್ಚಿಗೆದ್ದು ಬಿಡ್ತಾರೆ ಬ್ರಿಟಿಷ್ ಅವ್ರ ಮೇಲೆ. ಇಲ್ಲ, ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದೇ ಬರ್ತೀವಿ, ನಾವು ನಿಮ್ಮನ್ನು ಸೋಲಿಸ್ತೀವಿ, ನಮ್ಮ ಒಂದು ಇದನ್ನ ನೀವು ತಗೊಂಡ್ಬಿಟ್ಟಿದ್ದೀರಾ ಅಂತ ಇವರಿಬ್ರು ರೊಚ್ಚಿಗೆದ್ದು ಬ್ರಿಟಿಷ್ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ಹೋಗ್ತಾರೆ. ಬಟ್ ಏನಾಗುತ್ತಪ್ಪ ಅಂತಂದ್ರೆ ಬ್ರಿಟಿಷ್ ಅವ್ರು ಇನ್ನೂ ಶಕ್ತಿಶಾಲಿ, ಅವ್ರೇನು ಮಾಡ್ತಾರೆ, ಅವರಿಬ್ಬರನ್ನ ಕೂಡ ಅವರ ಒಂದು ವಶಕ್ಕೆ ಪಡ್ಕೊಬಿಡ್ತಾರೆ. ಪಾಪ ಆ ಒಂದು ರೊಚ್ಚಿಗೆದ್ದಿದ್ದ ಆ ಒಂದು ಬಿಸಿ ಏನಿತ್ತು ಅದನ್ನೆಲ್ಲ ಸುಮ್ಮನೆ ತಣ್ಣಗೆ ಮಾಡಿಬಿಡ್ತಾರೆ.
ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ದ ಬ್ರಿಟಿಷ್ ಸಪ್ರೆಸ್ ದಿಯರ್ ರೆಬಿಲಿಯನ್. ಅವ್ರು ಏನು ರೊಚ್ಚಿಗೆದ್ದಿದ್ರೋ ಅದನ್ನು ಅವರು ಅವರಿಬ್ಬರನ್ನ ಕೂಡ ವಶಪಡಿಸ್ಕೊಬಿಡ್ತಾರೆ, ಅವರೊಂದು ವಶಕ್ಕೆ ಪಡಿಸ್ಕೊಬಿಡ್ತಾರೆ. ಅದಾದಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಬಾಜಿರಾವ್ ಟು ಅವರು ಅಸ್ತಿ ಹಾಗೂ ಕೊರೆಗಾಂವ್ನಲ್ಲಿ ಮತ್ತೆ ಹೋಗಿ ಅವ್ರ ಮೇಲೆ ಡಿಫೀಟ್ ಮಾಡ್ತಾರೆ. ಅಂದರೆ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಮತ್ತೆ ಈ ಒಂದು 2 ಜಾಗಗಳಲ್ಲಿ. ಬಟ್ ಯುದ್ಧಕ್ಕೆ ಹೋದಾಗ ಏನಾಗುತ್ತಪ್ಪ ಅಂತಂದರೆ ಯುದ್ಧ ಏನೋ ಮಾಡ್ತಾರೆ, ಬಟ್ ಅಲ್ಟಿಮೇಟ್ಲಿ ಸರೆಂಡರ್ ಆಗಿಬಿಡ್ತಾರೆ. ಅಂದರೆ ಅವ್ರನ್ನ ಅರ್ಪಿಸ್ಕೊಂಡ್ಬಿಡ್ತಾರೆ. ಇಲ್ಲ, ನನ್ನ ಕೈಯಲ್ಲಿ ಆಗಲಿಲ್ಲ, ನಿಮ್ಮನ್ನು ಸೋಲ್ಸೋದಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ, ನಾನು ನನ್ನನ್ನು ಅರ್ಪಿಸ್ಕೊಂಡ್ಬಿಡ್ತಾ ಇದ್ದೀನಿ, ನಾನು ಇನ್ನೇನು ಮಾಡೋದಿಲ್ಲ, ಇನ್ಯಾವ ಥರ ಯುದ್ಧನೂ ಮಾಡೋದಿಲ್ಲ ನಿಮ್ಮ ಮೇಲೆ ಅಂತ ಹೇಳಿ ಅವ್ರನ್ನ ಸರೆಂಡರ್ ಮಾಡ್ಕೊಬಿಡ್ತಾರೆ. ನೋಡಿ, 1818 ಪೇಶ್ವಾ ಬಾಜಿರಾವ್ ಟು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಆ್ಯಂಡ್ ಲೇಟರ್ ಸರೆಂಡರ್ಡ್. ಪಾಪಗೆ ಯುದ್ಧ ಮಾಡೋದೇನೋ ಮಾಡ್ತಾರೆ, ಬಟ್ ಲಾಸ್ಟ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಸರೆಂಡರ್ ಆಗಿಬಿಡ್ತಾರೆ. ಆಯಿತಾ? ಸೊ ಔಟ್ಕಮ್ಸ್ ಏನೇನಾಯಿತು ಅಂದರೆ ಅದರ ಪರಿಣಾಮಗಳು ಏನೇನಾಯಿತು ಅಂತಂದರೆ ಬ್ರಿಟಿಷ್ ಅಬಾಲಿಸ್ ದ ಪೇಶ್ವಾ ಪೋಸ್ಟ್. ಆ ಪೇಶ್ವಾ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅದಕ್ಕೋಸ್ಕರ ಎಲ್ಲರೂ ಎಷ್ಟು ಕಷ್ಟಪಡ್ತಾ ಇದ್ರು ಅಲ್ವಾ. ಸೊ ಅವರವರಲ್ಲೇ ಎಷ್ಟು ಗೊಂದಲಗಳಿತ್ತು, ಅವರವರಲ್ಲೇ ಎಷ್ಟು ತೊಂದರೆಗಳಿತ್ತು, ಅವರವರಲ್ಲೇ ಎಷ್ಟು ಸ್ಪರ್ಧೆ ಇತ್ತು ಅಲ್ವಾ. ಸೊ ಆ ಒಂದು ಪೋಸ್ಟ್ಗೋಸ್ಕರ ಈ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಆ ಒಂದು ಪೋಸ್ಟ್ನೇ, ಆ ಒಂದು ಪದವಿ ಏನಿದೆ ಅದನ್ನು ತೆಗೆದು ಹಾಕ್ಬಿಡ್ತಾರೆ. ಇನ್ಮೇಲಿಂದ ಯಾರು ಪೇಶ್ವಾ ಇರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನು ಬಾಜಿರಾವ್ ಟೂಗೆ ಪೆನ್ಷನ್ನ ಕೊಡ್ತಾರೆ, ಇಷ್ಟು ಅಂತ ಕೊಡ್ತಾರೆ. ಪಾಪ ಅವ್ರು ಪೇಶ್ವಾ ಆಗಿದ್ರಲ್ಲ, ಆಲ್ ಆಫ್ ಅ ಸಡನ್ ಆ ಪೋಸ್ಟ್ನ ನಾವು ತೊಗೊಂಡ್ಬಿಡ್ತಾ ಇದ್ದೀವಿ, ನೀವು ಇನ್ಮೇಲಿಂದ ಪೇಶ್ವಾ ಅಂದರೆ ಅವ್ರು ಏನು ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಇಷ್ಟು ಅಂತ ಪೆನ್ಷನ್ನ ಕೊಡ್ತಾಯಿದ್ರು. ಆ್ಯಂಡ್ ಏನು ಮಾಡಿದ್ರು ಅಪ್ಪ ಅಂತಂದರೆ ಪ್ರತಾಪ ಸಿಂಹ ಯಾರಪ್ಪ ಅಂತ ಅಂದರೆ ಅವರು ಶಿವಾಜಿ ಕೆಳಗಡೆ ಇದ್ದಂಥ ಒಬ್ಬ ವ್ಯಕ್ತಿ. ಯಾರು? ಪ್ರತಾಪ ಸಿಂಹ, ಡಿಸೆಂಡೆಂಟ್ ಆಫ್ ಶಿವಾಜಿ. ಅವ್ರನ್ನ ಏನು ಮಾಡ್ತಾರೆ, ಟ್ರೆಡಿಷನಲ್ ಲೀಡರ್ ಆಫ್ ಮರಾಠಾಸ್. ಎಲ್ಲಿ? ಸತಾರಾ ಅಲ್ಲಿ. ಸೊ ಸತಾರಾ ಅಲ್ಲಿ ಪೇಶ್ವಾ ಅಂತಲ್ಲ, ಜಸ್ಟ್ ಒಬ್ಬ ಲೀಡರ್ ಆಗಿ ನೀನು ಕೂತ್ಕೊಳ್ಳಪ್ಪ, ಈ ಸತಾರಾದಲ್ಲಿ ಮರಾಠರಿಗೆ ನೀನೊಬ್ಬ ಲೀಡರ್ ಆಗಿ ಕೂತ್ಕೋ, ನೀನೊಬ್ಬ ಮುಖ್ಯಸ್ಥನಾಗಿ ಕೂತ್ಕೋ, ಏನು ಪರವಾಗಿಲ್ಲ, ನೀನು ಪೇಶ್ವಾ ಏನು ಆಗಬೇಕಾಗಿಲ್ಲ, ಆ ಪದವಿನ ನಾವು ತೆಗೆದಾಕ್ಬಿಟ್ಟಿದ್ದೀವಿ ಅಂತ ಇವರು ಕರ್ಕೊಬಂದು ಪ್ರತಾಪ ಸಿಂಹನ ಅಲ್ಲಿ ಕೂರಿಸ್ತಾರೆ ಒಬ್ಬ ಮುಖ್ಯಸ್ಥನಾಗಿ. ಯಾಕೆ ಕೂರಿಸ್ತಾರೆ ಅಂತ ಅಂದರೆ ಯಾರಾದರೂ ಒಬ್ರು ಇರಲೇಬೇಕಲ್ವಾ. ಯಾಕಂದರೆ ಇವಾಗ ನಾನು ಟೀಚರು, ಕ್ಲಾಸ್ ರೂಮಲ್ಲಿ ಒಬ್ಬ ಲೀಡರ್ ಇರಲೇಬೇಕು. ನಾನು ಇಲ್ದಿದ್ದ ಟೈಮಲ್ಲಿ ನಾನು ಏನು ಹೇಳ್ತೀನೋ ಅದನ್ನು ಕ್ಲಾಸ್ ಲೀಡರ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಅಂದರೆ ಇಲ್ಲಿ ಏನಪ್ಪ ಅಂತ ಅಂದರೆ ಶಿವಾಜಿ ಡೆಸೆಂಡೆಂಟ್ ಯಾರು ಪ್ರತಾಪ ಸಿಂಹನ ಯಾಕೆ ಕೂರಿಸಿದ್ರು ಬ್ರಿಟಿಷ್ ಅವರು ಅಂತಂದರೆ, ಬ್ರಿಟಿಷ್ ಅವ್ರು ಏನು ಹೇಳ್ತಾರೋ ಅದನ್ನು ಅವನು ಅಲ್ಲಿ ಕೂತ್ಕೊಂಡು ಎಲ್ಲ ನೋಡ್ಕೋಬೇಕಿತ್ತು, ಎಲ್ಲ ಮಾಡಬೇಕಿತ್ತು. ಸೊ ಹಾಗಾಗಿ ಬ್ರಿಟಿಷ್ ಅವ್ರ ಕೈ ಕೆಳಗಡೆ ಇದ್ದಂಥ ವ್ಯಕ್ತಿ ಪ್ರತಾಪ ಸಿಂಹ ತಂದು ಅಲ್ಲಿ ಮರಾಠರಿಗೆ ಲೀಡರ್ ಆಗಿ ಕೂರಿಸ್ತಾರೆ. ಎಲ್ಲಿ? ಸತಾರಾದಲ್ಲಿ. ಆಯಿತಾ? ಇಷ್ಟು ಆ ಒಂದು ಯುದ್ಧ ಆಗಿದ್ಮೇಲೆ ಇಷ್ಟೆಲ್ಲ ಪರಿಣಾಮಗಳು ನಾವು ನೋಡ್ತೀವಿ. ಓಕೆ, ಎಸ್. ಸೊ ಇವಾಗ ನಾನು 2 ಡೇಟ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಈ ಒಂದು ವಿಡಿಯೋದಿಂದ. ಯಾವುದದು ಅಂತಂದರೆ 1817 ಹಾಗೂ 1818. ಸೊ 1817 ಏನಾಯಿತು ಬೇಗ ಹೇಳಿ ಮಕ್ಕಳೇ, ಕಮೆಂಟ್ ಮಾಡಿ ಬೇಗ ಕ್ವಿಕ್. ಎಸ್. ಸೊ 1817 ಬಾಜಿರಾವ್ ಸೆಕೆಂಡ್, ಪೇಶ್ವಾ ಬಾಜಿರಾವ್ ಸೆಕೆಂಡ್ ಯಾರಿದ್ದಾರೆ ಅವ್ರು ಹೋಗ್ಬಿಟ್ಟು ಬ್ರಿಟಿಷ್ ರೆಸಿಡೆಂಟ್ ಅಂದರೆ ಪುಣೆದಲ್ಲಿದೆಯಲ್ಲ ಅದ್ರ ಮೇಲೆ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅದು ಯಾವ ಇಸ್ವಿಯಲ್ಲಿ ಆಗೋದು? 1817. ಸೊ ಇಲ್ಲಿ ಬರೆಯೋಣ ಬೇಗ. ಸೊ ಬಾಜಿರಾವ್ ಸೆಕೆಂಡ್ ಬ್ರಿಟಿಷ್ ರೆಸಿಡೆಂಟ್ನ, ಸೊ ಇಲ್ಲಿ ನಾನು ಬರೀ ಮೇನ್ ಪಾಯಿಂಟ್ಸ್ ಬರೀತೀನಿ. ರೆಸಿಡೆಂಟ್ನ ಅಟ್ಯಾಕ್ ಮಾಡ್ತಾರೆ. ಎಲ್ಲಿ? ಪುಣೆ ಅಥವಾ ಪೂನಾ, ಯಾವುದಾದ್ರೂ ಕರೆಕ್ಟ್. ಓಕೆನಾ? ಅಟ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ 1818 ಏನಾಗುತ್ತೆ, ಮತ್ತೆ ಹೋಗಿ ಫೈಟ್ ಮಾಡ್ತಾರೆ. ಬಾಜಿರಾವ್ ಟು ಅವರು ಫೈಟ್ ಮಾಡ್ತಾರೆ ಹಾಗೂ ಬ್ರಿಟಿಷ್ ಅವ್ರ ನಡುವೆ ಫೈಟ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಸರೆಂಡರ್ ಆಗ್ತಾರೆ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ 1818. ಅರ್ಥ ಆಯ್ತಾ? ಸೊ ಇವೆರಡೂ ಕೂಡ ನಿಮ್ಮ ಒಂದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ಅದು ಡೇಟ್ಸ್ ಆಯಿತು. ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಆ್ಯಕ್ಚುಯಲ್ ಇಡೀ ಒಂದು ವಾರ್ನ ರಿಕಾಲ್ ಮಾಡೋಣ. ಇದಾಗೋದು ಬಿಟ್ವೀನ್ ಮರಾಠಾಸ್ ಹಾಗೂ ಬ್ರಿಟಿಷ್ ಅವರು. ಸೊ ರೀಸನ್ಸ್ ಏನೇನಪ್ಪ ಅಂತಂದರೆ ಮರಾಠಾ ಫ್ಯಾಮಿಲಿ ಟ್ರೈ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್ ಆ್ಯಂಡ್ ಆನರ್.
ಸೊ ಅವರ ಒಂದು ತನನ ಅವ್ರು ಬಿಟ್ಕೊಳಕ್ಕೆ ಇಷ್ಟಪಡಲಿಲ್ಲ ಲಿಟ್ರಲಿ, ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಬ್ರಿಟಿಷ್ ಅವರಿಗೆ. ಆ್ಯಂಡ್ ಪೇಶ್ವಾ ಬಾಜಿರಾವ್ ಟು ಟ್ರೈ ಟು ಫ್ರೀ ಹಿಮ್ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ಇಂಗ್ಲಿಷ್, 2ನೇ ಪಾಯಿಂಟು. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ ಪೇಶ್ವಾ ಅಟ್ಯಾಕ್ ದ ಬ್ರಿಟಿಷ್ ರೆಸಿಡೆಂಟ್ ಇನ್ 1817. ಈಗ ತಾನೇ ಬರೆದ್ವಿ ನಾವು. ಈವೆಂಟ್ಸ್ ಏನೇನಾಯಿತು, ಯುದ್ಧದಲ್ಲಿ ಏನೇನಾಯ್ತಪ್ಪ ಅಂತಂದರೆ ಅಪ್ಪ ಸಾಹೇಬ್ ಆಫ್ ನಾಗ್ಪುರ್ ಆ್ಯಂಡ್ ಮಲ್ಹಾರ್ ರಾವ್ ಆಫ್ ಹೋಲ್ಕರ್ ಇವರಿಬ್ಬರು ಏನು ಅನ್ಕೊತಾರೆ, ಒಂದು ಅಂದರೆ ಲೈಕ್ ತುಂಬ ರೊಚ್ಚಿಗೆ ಎದ್ದು ಬಿಡ್ತಾರೆ ಇವರಿಬ್ರು ಬ್ರಿಟಿಷ್ ಅವ್ರ ಮೇಲೆ. ಇಲ್ಲ ನಾವು ಇವ್ರನ್ನ ಸೋಲಿಸ್ತೀವಿ, ಇವ್ರ ಮೇಲೆ ಯುದ್ಧಕ್ಕೆ ಹೋಗ್ತೀವಿ ಅಂತ. ಬಟ್ ಏನು ಮಾಡ್ತಾರಪ್ಪ ಅಂತಂದರೆ ಬ್ರಿಟಿಷ್ ಅವರು ಅವ್ರನ್ನ ಅವರ ವಶ ಪಡಿಸ್ಕೊಬಿಡ್ತಾರೆ, ಸರೆಂಡರ್ ಮಾಡಿಸ್ಕೊಬಿಡ್ತಾರೆ ಅವ್ರನ್ನ. ಆ್ಯಂಡ್ ಇನ್ 1818 ಪೇಶ್ವಾ ಬಾಜಿರಾವ್ ಟು ಫಾಟ್ ಆ್ಯಂಡ್ ಸರೆಂಡರ್ಡ್. ಈಗ ತಾನೇ ಬರೋದ್ವಲ್ಲ ಅದು. ಮತ್ತೆ 1818 ಮತ್ತೆ ಯುದ್ಧ ಮಾಡ್ತಾರೆ, ಬಟ್ ಅವ್ರ ಕೈಯಲ್ಲಿ ಆಗೋದಿಲ್ಲ, ಹೋಗ್ಬಿಟ್ಟು ಅವ್ರನ್ನ ಸರೆಂಡರ್ ಮಾಡ್ಕೊಬಿಡ್ತಾರೆ ಬ್ರಿಟಿಷ್ ಅವ್ರ ಹತ್ರ. ನೆಕ್ಸ್ಟ್ ಏನಪ್ಪ ಅಂತಂದರೆ ಔಟ್ಕಮ್ಸ್ ಅಥವಾ ರಿಸಲ್ಟ್ ಏನೇನಾಯಿತು ಈ ಯುದ್ಧದಲ್ಲಿ ಅಂತಂದರೆ ಬ್ರಿಟಿಷ್ ಅಬಾಲಿಷ್ ದ ಪೇಶ್ವಾ ಪೋಸ್ಟ್. ಅಂದರೆ ಈ ಒಂದು ಪೋಸ್ಟ್ ಏನಿದೆ ಅದನ್ನು ತೆಗ್ದಾಕ್ಬಿಡ್ತಾರೆ. ಇನ್ನು ಮುಂದೆ ಯಾರೂ ಪೇಶ್ವಾ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಪೋಸ್ಟ್ ಏನಿದೆ, ಆ ಒಂದು ಪದವಿ ಏನಿದೆ ಅದನ್ನೇ ತೆಗ್ದಾಕ್ಬಿಡ್ತಾರೆ. ಆ್ಯಂಡ್ ಬಾಜಿರಾವ್ ಟು ವಾಸ್ ಗ್ರಾಂಟೆಡ್ ಪೆನ್ಷನ್ ಬಿಕಾಸ್ ಅವ್ರು ಪೇಶ್ವಾ ಆಗಿರ್ತಾರಲ್ವಾ. ಸೊ ಆಲ್ ಆಫ್ ಅ ಸಡನ್ ಅವರು ಸಡನ್ ಆಗಿ ಪೇಶ್ವಾ ಪೋಸ್ಟ್ ಏನಿದೆ, ಪದವಿ ಏನಿದೆ ಅದನ್ನು ತೆಗ್ದಾಕ್ಬಿಟ್ರೆ ಇವ್ರು ಏನು ಮಾಡ್ತಾರೆ, ಸೊ ಇವ್ರಿಗಂತ ಎಷ್ಟು ಪೆನ್ಷನ್ನ ಕೊಡ್ತಾರೆ. ಆ್ಯಂಡ್ ಎಫೆಕ್ಟ್ಸ್ ಏನೇನಾಯಿತು ಅಂತಂದರೆ ಇನ್ಸ್ಟಾಲ್ ಪ್ರತಾಪ ಸಿಂಹ ಸತಾರದಲ್ಲಿ. ಸೊ ಪ್ರತಾಪ ಸಿಂಹ ಯಾರಪ್ಪ ಅಂತ ಅಂದರೆ ಅವರು ಶಿವಾಜಿ ಕೆಳಗಡೆ ಇದ್ದಂಥ ಒಬ್ಬ ವ್ಯಕ್ತಿ, ಅವರು ಪ್ರತಾಪ ಸಿಂಹ. ಇವ್ರನ್ನ ಟ್ರೆಡಿಷ್ನಲ್ ಲೀಡರ್ ಆಫ್ ಮರಾಠ, ಸದ್ಯಕ್ಕೆ ನೀನೊಬ್ಬ ಲೀಡರ್ ಆಗಿರಪ್ಪ, ಸದ್ಯಕ್ಕೆ ನೀನೊಬ್ಬ ಮುಖ್ಯಸ್ಥನಾಗಿರೋ ಮರಾಠರಿಗೆ ಅಂತ ಹೇಳ್ಬಿಟ್ಟು ಸತಾರದಲ್ಲಿ ಅವನ್ನ ಒಬ್ಬ ಮುಖ್ಯಸ್ಥನಾಗಿ ಅಲ್ಲಿ ಕೂರಿಸ್ತಾರೆ. ಯಾರು? ಬ್ರಿಟಿಷ್ ಅವರು. ಇಷ್ಟೆಲ್ಲ ಆದಮೇಲೆ ಪೇಶ್ವಾ ಪೋಸ್ಟ್ನ ಕಿತ್ತು ತೆಗ್ದಲ್ಲಿ ಬಿಸಾಕಿದ್ಮೇಲೆ ಇವ್ರನ್ನ ತಂದು ಅಲ್ಲಿ ಕೂರಿಸ್ತಾರೆ. ಸುಮ್ಮನೆ ಒಬ್ಬ ಮುಖ್ಯಸ್ಥನಾಗಿರು ಅಷ್ಟೇ, ಇನ್ನೇನಿಲ್ಲ, ನಾವೇನು ಹೇಳ್ತೀವೋ ಅದನ್ನ ನೀನು ಮಾಡ್ಕೊಂಡಿರು ಅಂತ ಹೇಳಿಬಿಟ್ಟು ಅಲ್ಲಿ ಮುಗಿಸ್ತಾರೆ. ಅರ್ಥ ಆಯ್ತಾ? ಎಸ್. ನಾವು ಈ ಒಂದು 3ನೇ ಆಂಗ್ಲೋ ಮರಾಠ ವಾರ್ ಕೂಡ ಮುಗಿಸಿದ್ವಿ. ಸೊ 1, 2 and 3 ಮೂರೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀವಿ. ಆ್ಯಂಡ್ ನೀವು ಲಾಸ್ಟ್ ಮೂಮೆಂಟಲ್ಲಿ ಓದಬೇಕು ಅಂತ ಅಂದ್ಕೊಂಡ್ರೆ ನಾನು ರೀಕಾಲಲ್ಲಿ ಮಾಡಿರೋವಂಥ ಬಾಕ್ಸಸ್ಸು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಲೈಕ್ ಒಂದು ಎಕ್ಸಾಮ್ಗೆ ಇನ್ನೇನು ಸ್ವಲ್ಪ ಹೊತ್ತು ಇದೆಯಪ್ಪ ಅಂತ ಅಂದಾಗ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಆ ಟೇಬಲ್ಸ್ನ ನೋಡ್ಕೊಳ್ಳಿ. ಆ್ಯಂಡ್ ಒಂದಾದ್ಮೇಲೆ ಒಂದು ಡೆಫಿನೆಟ್ಲಿ ನೋಡಿ, ಬಿಕಾಸ್ ಏನಪ್ಪ ಅಂತಂದರೆ ಒಂದಕ್ಕೊಂದು ಕನೆಕ್ಷನ್ ಅಂತೂ ಇದೆ, ಒಂದಕ್ಕೊಂದು ಸಂಬಂಧ ಇದೆ ಅಲ್ವಾ. ಸೊ ಒಂದಾದ್ಮೇಲೆ ಒಂದು ಕ್ಲೀನಾಗಿ ನೋಡಿದಾಗ ನಿಮ್ಗೆ ಆ ಕನೆಕ್ಷನ್ ಏನು ಅಂತ ಗೊತ್ತಾಗುತ್ತೆ. ನೀವೇ ಒಂದು ಲೈಕ್ ಒಂದು ಫ್ಯಾಮಿಲಿ ಟ್ರೀ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ಒಂದು ಮೈಂಡ್ ಮ್ಯಾಪ್ ಥರ ನೀವೇ ನಿಮ್ಮಲ್ಲಿ ಮಾಡ್ಕೋಬೋದು. ತುಂಬ ಈಸಿ ಆಗುತ್ತೆ ಮಕ್ಕಳೇ, ಆಯಿತಾ? ಎಸ್. ಸೊ ಇಲ್ಲಿ ನಾವು 3rd ಆಂಗ್ಲೋ ಮರಾಠ ವಾರ್ ಏನಿದೆ ಅದನ್ನು ಮುಗಿಸಿದ್ವಿ. ಮುಂದಿನ ಕ್ಲಾಸಲ್ಲಿ ನಾವು ರಂಜಿತ್ ಸಿಂಗ್ ಅನ್ನೋರು ಒಬ್ಬ ಮಹಾನ್ ರಾಜ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. Until then, stay tuned to Parikshe. Signing off, Sahana.